ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಹೊಸ ಲಾಗ್ ಬರ್ತಾ ಇದೆ. ಏನಿರ್ಬೋದು ಅಂದ್ಕೊಂಡಿದ್ದೀರಾ? ಬಾಗಿಲು ಜಾತ್ರೆ ನೋಡಿದ್ದೀರಾ? ಈಗ ಬಂದು ಪಲ್ಲಕ್ಕಿ ಮತ್ತು ಕರಗ ಇವೆರಡೂ ಒಂದೇ ದಿವಸ ನಡೆಯುವಂಥದ್ದು. ಆ ವಿಡಿಯೋ ಇವತ್ತಿನ ದಿವಸ ಬರ್ತಾ ಇದೆ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಹೊಸಬರು ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ಲಸ್ ಬಾಗಿಲು ಜಾತ್ರೆ ಮುಗಿದ್ಮೇಲೆ ಈಗ ಜಾತ್ರೆ ಮುಗಿದು 3 ದಿನಕ್ಕೆ ಪಲ್ಲಕ್ಕಿ ಆಗುತ್ತೆ. ಪಲ್ಲಕ್ಕಿ ಮತ್ತು ಕರಗ ನಡೆಯುವಂಥದ್ದು ತುಂಬ ಅಂದರೆ ತುಂಬ ಗ್ರ್ಯಾಂಡಾಗೆಲ್ಲ ಸೆಲೆಬ್ರೇಷನ್ ಮಾಡ್ತಾರೆ. ಮತ್ತು ನೋಡ್ತಾ ಇರ್ಬೋದು ಎಷ್ಟೊಂದೆಲ್ಲ ಅಂಗಡಿಗಳೆಲ್ಲ ಬಂದಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಪಲ್ಲಕ್ಕಿ ನೋಡ್ತಾ ಇರ್ಬೋದು ಎಷ್ಟೊಂದು ದೇವರಿದೆ ಅಂತ ಹೇಳ್ಬಿಟ್ಟು. ನೀಟಾಗಿ ಕಾಣ್ತಾ ಇಲ್ಲ ಏನೇನು ದೇವರಿದೆ ಅಂತ ಹೇಳ್ಬಿಟ್ಟು. ಎಲ್ಲ ಥರದ ದೇವರು, ಹೆಣ್ಣು ದೇವರು ಮತ್ತು ಈಶ್ವರ, ಗಣೇಶ, ಈ ಥರ ಮಾರಮ್ಮ, ಎಲ್ಲಮ್ಮ, ಈ ಥರ ಎಲ್ಲ ದೇವರು ಒಂದೊಂದು ಊರಿಂದ ಒಬ್ಬೊಬ್ಬರು ಅವ್ರ ಕಡೆಯಿಂದ ಒಂದೊಂದು ದೇವರನ್ನ ಕರ್ಕೊಂಡು ಪಲ್ಲಕ್ಕಿನೆಲ್ಲ ಇಟ್ಕೊಂಡು ಕರ್ಕೊಂಡು ಬರುವಂಥದ್ದು. ಪಲ್ಲಕ್ಕಿ ಅಂದಮೇಲೆ ಸುತ್ತಮುತ್ತ ಹಳ್ಳಿ ಕಡೆಯಿಂದ ಎಲ್ಲರೂ ಬರ್ತಾರೆ ಪಲ್ಲಕ್ಕಿ ಎತ್ಕೊಂಡು. ಈ ಥರ ದೇವರನ್ನ ಕರ್ಕೊಂಬರೋದು. ಆಗೆಲ್ಲ ಟ್ಯಾಕ್ಟ್ರು, ಬಂಡಿ ಆ ಥರ ಕರ್ಕೊಬರ್ತಿದ್ರು. ಇವಾಗೆಲ್ಲನೂ ಪಲ್ಲಕ್ಕಿನಲ್ಲಿ ಕರ್ಕೊಂಬರ್ತಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಅಲಂಕಾರ ಇರ್ಬೋದು, ಡಿಸೈನ್ಸು, ಆ ಲೈಟ್ಸು ಎಲ್ಲನೂ ಅಷ್ಟೇ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಕತ್ತಲಲ್ಲಿ ಈ ಲೈಟ್ಸ್ ಅರೇಂಜ್ಮೆಂಟ್ ನೋಡೋಕ್ಕೆ ತುಂಬಾ ಖುಷಿ ಇದೆ. ನಮ್ಮ ಬಾಗ್ಲೂರಲ್ಲಿ ನಡೀತಾರಂಥ ಪಲ್ಲಕ್ಕಿ ಉತ್ಸವ ಇದು. ಆಲ್ಮೋಸ್ಟ್ ಎಲ್ಲ ನೋಡಿದ್ರಂತ ನನ್ನ ಚಾನಲ್ ನೋಡ್ತಿರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಯಾವತ್ತು ತೇರು ನಡೀತು ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದು ಸ್ವಿಮ್ಮಿಂಗ್ ಪೂಲ್ ನಡೀತಾ ಇದೆ. ಇಲ್ಲಿ ನೋಡ್ತಾ ವಾಟರಲ್ಲಿ ಮಕ್ಕಳೆಲ್ಲನೂ ಸ್ವಿಮ್ಮಿಂಗ್ ಪೂಲಲ್ಲಿ ಬೋಟೆಲ್ಲ ಆಟ ಆಡ್ತಾ ಇದ್ದಾರೆ. ಇಲ್ಲಿ ತಂಗಿ ಮಗಳು ಕೂಡ ಇದ್ದಾಳೆ. ತಂಗಿ ಮಗಳು ಕೂಡ ಬೋಟಲ್ಲಿ ಆಟ ಆಡ್ತಾ ಇರೋವಂಥದ್ದು. ತುಂಬಾ ಕರಗ ಇರೋ ಕಾರಣ ತುಂಬ ಅಂದರೆ ತುಂಬಾ ಜನ, ತುಂಬಾ ರಶ್ ಎಲ್ಲ ಇದೆ. ಇಲ್ಲಿ ಗೇಮ್ಸ್ ಎಲ್ಲ ಇದೆ ಮಕ್ಕಳಿಗೆ ಆಟ ಆಡೋದಕ್ಕೆ. ಯಾಕಂದರೆ ಜಾತ್ರೆ ಅಂದರೆ ಇದೇ ಥರ ಅಲ್ವಾ, ಎಂಜಾಯ್ದ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ತಾ ಇರ್ತಾರೆ. ಯಾಕಂದರೆ ಗೇಮ್ಸಲ್ಲೆಲ್ಲ ಆಟ ಆಡೋವಂಥದ್ದು. ತಂಗಿ ಮಗಳು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ ಬೋಟಲ್ಲಿ ಆಟ ಆಡ್ತಾ. ಎಷ್ಟು ಚೆನ್ನಾಗಿದೆ ನೋಡಿ. ನೈಟ್ ಮಕ್ಕಳು ಆಟ ಆಡ್ತಾ ಇರೋದು. ಯಾಕಂದರೆ ತಣ್ಣಕ್ಕೆ ಎಲ್ಲ ಇದೆ. ಮಧ್ಯಾಹ್ನ ಟೈಮಲ್ಲೆಲ್ಲ ತುಂಬಾ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಆಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಅನಿಸ್ತಾಯಿತ್ತು. ಈಗ ಕತ್ತಲಲ್ಲಿ ಇದು ನೈಟ್ ಇರೋದ್ರಿಂದ ತುಂಬಾ ತಣ್ಣಕ್ಕೆ ಇರುತ್ತೆ ಆಟ ಆಡೋದಕ್ಕೆಲ್ಲ. ಮಕ್ಕಳು ಎಲ್ಲನೂ ಇರ್ಬೋದು ಅಷ್ಟೇ. ಈಗ ಇನ್ನು ಮುಂದೆ ಹೋಗ್ತಾ ನೋಡಿರಂತ ಹೇಳ್ಬಿಟ್ಟು ಇನ್ನೊಬ್ಬಳು ಬಂದು ಇದು ಬೋಟೆಲ್ಲ ಆಟ ಆಡಿದಾದ್ಮೇಲೆ ಇಲ್ಲಿ ಜಂಪಿಂಗಲ್ಲಿ ಆಡ್ತಾ ಇದ್ದಾಳೆ. ಮೊನ್ನೆನೂ ಜಾತ್ರೆಯಲ್ಲಿ ತೋರಿಸಿದ್ದೆ ಇವ್ರನ್ನ, ಈಗನೂ ನೋಡ್ತಾ ಇರ್ಬೋದು. ಇಲ್ಲಿ ಇವಳಿಗೆ ಚಿಕ್ಕವಳಿಗೆ ಜಂಪಿಂಗ್ ಅಂದರೆ ತುಂಬಾ ಇಷ್ಟ. ಅವಳು ನೋಡಿ ಯಾವ ಥರ ಮಲಗಿಬಿಟ್ಟಿದ್ದಾಳೆ. ಮಲ್ಕೊಂಡು ಖುಷಿ ಅಂದರೆ ತುಂಬಾ ಖುಷಿ ಅವಳಿಗೆ ಈ ಥರ ಜಂಪ್ ಮಾಡ್ತಾ ಇರೋದು ನೋಡಿ. ತುಂಬ ಎಂಜಾಯ್ ಮಾಡ್ತಿದ್ದಾಳೆ ಅವಳಂತೂ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ಲು. ಹೂವಿನ ಪಲ್ಲಕ್ಕಿ ಬರ್ತಾ ಇದೆ ನೋಡಿ, ಹಾಗೆ ಎಂಜಾಯ್ ಮಾಡಿ ಅಂತ ಹೇಳಕ್ಕೆ ಇಷ್ಟ. ಫ್ರೆಂಡ್ಸ್, ಮಲ್ಲಿಗೆ ಹೂವಿನ ಪಲ್ಲಕ್ಕಿಯನ್ನು ಅಲಂಕಾರ ಮಾಡಿದ್ದಾರೆ ಮಾರಮ್ಮ ತಾಯಿಯನ್ನು. ಮೊನ್ನೆ ತೇರು ಕೂಡ ಮಾರಮ್ಮದೇ ಅಲ್ವಾ. ಇದು ಫಸ್ಟು ಮಾರಮ್ಮದು ಹೋದ್ಮೇಲೆ ನೆಕ್ಸ್ಟ್ ಹಿಂದೆಗಡೆ ಎಲ್ಲ ಪ್ರತಿಯೊಂದು ಪಲ್ಲಕ್ಕಿ ಇಲ್ಲಿ ಬಂದು ಆರ್ಕೆಸ್ಟ್ರಾ ನಡೀತಾ ಇದೆ. ಇಲ್ಲೆಲ್ಲ ಬಾಯ್ಸ್ ಎಲ್ಲ ಡ್ಯಾನ್ಸು ಮಸ್ತ್ ಮಜಾ ಮಾಡ್ತಾ ಇದ್ದಾರೆ. ಆರ್ಕೆಸ್ಟ್ರಾ ಅಂದರೆ ಬಾಯ್ಸ್ಗೆಲ್ಲ ತುಂಬ ಖುಷಿ ಅಲ್ವಾ. ಇಲ್ಲಿ ನೋಡ್ತಾ ಇರೋದು ನೀಟಾಗಿ ಕಾಣಿಸ್ತಾ ಇಲ್ಲ. ಯಾಕಂದರೆ ತುಂಬ ದೂರ ವಿಡಿಯೋ ಮಾಡೋದಕ್ಕೆ ಅಷ್ಟು ನೀಟಾಗೆಲ್ಲ ಕಾಣ್ತಾ ಇಲ್ಲ. ಯಾಕಂದರೆ ಇದು ಸಾಂಗ್ಸ್ ಬರ್ತಾ ಇದೆ, ಅದಕ್ಕೆ ಮ್ಯೂಸಿಕ್ಕು ಕೊಡೋಕ್ಕಾಗಲಿಲ್ಲ. ಎಲ್ಲ ಆರ್ಕೆಸ್ಟ್ರಾ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರೆ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ತುಂಬ ಚೆನ್ನಾಗಿ ಕಾಣ್ತದೆ. ಮತ್ತು ಎಲ್ಲ ಬಾಯ್ಸ್ ಅಂತೂ ಆರ್ಕೆಸ್ಟ್ರಾ ಅಂದಮೇಲೆ ಎಲ್ಲರಿಗೂ ತುಂಬಾ ಇಷ್ಟ ಅಲ್ವಾ. ಎಲ್ಲ ಆರ್ಕೆಸ್ಟ್ರಾ ಹತ್ರ ತುಂಬ ಜನ, ತುಂಬಾ ಸಿಕ್ಕಾಪಟ್ಟೆ ರಶ್ ಎಲ್ಲ ಇದೆ. ಇಲ್ಲಿ ಬಂದು ಅಯ್ಯಪ್ಪ ಸ್ವಾಮಿಯ ಪಲ್ಲಕ್ಕಿ ಇದು. ಹೂವಿನಿಂದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಯ್ಯಪ್ಪ ಸ್ವಾಮಿ. ಇಲ್ಲಿ ನೋಡ್ತಾ ಇರ್ಬೋದು
ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿ. ಫ್ರೆಂಡ್ಸ್ ಇಲ್ಲಿ ಬಂದು ದೇವಸ್ಥಾನ ಎಂಟ್ರೆನ್ಸಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಂದ್ಬಿಟ್ಟು ಇಲ್ಲೇನೇ ಇರೋಂಥ ಗ್ರಾಮ ದೇವತೆ ದೇವಸ್ಥಾನ ಬಂದು ಇನ್ನೇನು ಕರಗ ಸ್ಟಾರ್ಟ್ ಆಯಿತು. 12 ಗಂಟೆ ಆದಮೇಲೆ ಈಗ ಕರಗ ಸ್ಟಾರ್ಟ್ ಆಗಿದೆ. ನೋಡಿ ಎಂಜಾಯ್ ಮಾಡಿ. ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ತುಂಬ ಕ್ಯೂಟ್ ಆಗಿರುವಂಥ ನಾಯಿ ಮರಿ ತುಂಬಾನೇ ಮುದ್ದಾಗಿದೆ. ನನಗಂತೂ ತುಂಬ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದ್ರ ಜೊತೆಯಲ್ಲಿ ಹಾಗೆ ಬರ್ಡ್ಸು ಎಲ್ಲನೂ ಇದೆ ಇಲ್ಲಿ. ಇಲ್ಲಿ ತಂಗಿಯವರ ಫ್ಯಾಮಿಲಿ ಇದ್ದು ಇಲ್ಲಿ ಇವ್ರನ್ನೆಲ್ಲ ನೋಡ್ಸಿದ್ದೀನಿ, ನಾನು ಆಲ್ಮೋಸ್ಟ್ ನೋಡ್ಸಿದ್ದೀನಿ ವಿಡಿಯೋಸಲ್ಲೆಲ್ಲ ನೋಡ್ಸಿದ್ದು ಲಾಗ್ಸಲ್ಲಿ. ಈಗ ಇಲ್ಲಿ ಎಲ್ಲ ನಾಯಿ ಮರಿ ತಗೊಳಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಶಾಪಿಂಗ್ ಮಾಡ್ತಾಯಿದ್ದಾರೆ. ಜಾತ್ರೆ ಈ ಥರ ಎಲ್ಲ ಬಂದಾಗ ಏನಿದು ಶಾಪಿಂಗ್ ಮಾಡುವಂಥದ್ದಲ್ವ ಮಕ್ಕಳಿಗೆ ಎಲ್ಲನೂ. ಇಲ್ಲಿ ನೋಡ್ತಾ ಇರ್ಬೋದು ಬರ್ಡ್ಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ತುಂಬ ಕ್ಯೂಟ್ ಆಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿತ್ತು. ಪಾರಿವಾಳ ಇರ್ಬೋದು ಎಲ್ಲನೂ ಅಷ್ಟೇ. ಇನ್ನೇನು ಇಲ್ಲಿ ಸರಗಳೆಲ್ಲ ಇದೆ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಬೇಕಾಗಿದ್ದು ಸರ ಬಳೆ ಅಲ್ವಾ. ಹಾಗೆ ಇಲ್ಲಿ ಕೂಡ ಶಾಪಿಂಗ್ ಮಾಡ್ತಾ ಇರೋಂಥದ್ದು ನೋಡಿರಿ ಯಾವ ಥರ ಡಿಸೈನ್ಸ್ ಇರ್ಬೋದು ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಯಾಕಂದರೆ ಡೇ ನೋಡೋದಕ್ಕಿಂತ ನೈಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಜಾತ್ರೆಯಲ್ಲಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಪಿಂಗಾಣಿಸ್ ಇರ್ಬೋದು, ಇಲ್ಲಿ ಲೈಟ್ ಬಲೂನ್ಸು ತುಂಬ ಅಂದರೆ ನನಗಂತೂ ತುಂಬ ಇಷ್ಟ ಆಯಿತು. ಯಾಕಂದರೆ ಜಾತ್ರೆ ಅಂದರೆ ಎಂಜಾಯ್ ಇದೆ. ಜಾತ್ರೆ ಮಕ್ಕಳಂತೂ ತುಂಬ ಖುಷಿ ಪಡ್ತಾರೆ. ತುಂಬ ಅಂದರೆ ತುಂಬಾ ಖುಷಿ ಎಲ್ಲ ಪಡ್ತಾರೆ. ಮತ್ತು ಇಲ್ಲಿ ಹ್ಯಾಂಡ್ ಬ್ಯಾಗ್ಸು ಎಲ್ಲ ಇದೆ. ಒಂದು 100 ರೂಪೀಸ್ ಇದ್ವು ಹ್ಯಾಂಡ್ ಬ್ಯಾಗ್ಸು. ಅಲ್ಲಿ ಕೂಡ ನೋಡ್ತಾ ಇದ್ದಾರೆ ಯಾವುದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ಆಗಲೇ ನೋಡಿದ್ರಲ್ವ ಕರಗ ಬರ್ತಾ ಇರೋದು ನೋಡಿದ್ರಿ. ಈಗ ಬಂದ ಮೇಲೆ ಇಲ್ಲಿ ಒಂದು ಜಾಗನ ಇದು ಮಾಡಿರ್ತಾರೆ, ಅಲ್ಲಿ ಬಂದು ಕರಗ ಕುಣಿಯುವಂಥದ್ದು. ಇಲ್ಲಿ ಬಂದು ಕುಣಿತಾ ಇದೆ ನೋಡ್ತಾ ಇರ್ಬೋದು. ಎಷ್ಟು ಜನ ಸೇರಿದ್ದಾರೆ ಅಂದ್ಬಿಟ್ಟು ತುಂಬ ಅಂದರೆ ತುಂಬಾ ಜನ ಸೇರಿದ್ದಾರೆ. ಇಲ್ಲಿ ಹಾಡೋದು ಇರ್ಬೋದು ತುಂಬಾ ಚೆನ್ನಾಗಿ ಹಾಡ್ತಾ ಇದ್ದಾರೆ. ಕರಗನ ಎತ್ಕೊಂಡು ಡ್ಯಾನ್ಸ್ ಇರ್ಬೋದು ಎಲ್ಲನೂ ಅಷ್ಟೇ. ದೇವರು ಮೈ ಮೇಲೆ ಬಂದಾಗ ಯಾವ ಥರ ಇದು ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಷ್ಟು ಜನ ಸೇರಿದ್ದಾರೆ ಅಂತ ಯಾರ ಕೈಯಲ್ಲಿ ನೋಡಿದ್ರು ಫೋನ್ಸ್ ಎಲ್ಲ ವಿಡಿಯೋ ಮಾಡ್ತಾ ಇದ್ದಾರೆ. ಎಷ್ಟು ಜನ ವಿಡಿಯೋ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಜನ ವಿಡಿಯೋಸ್ ಮಾಡ್ತಾಯಿದ್ರು. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಕರಗ ಎಲ್ಲ ಅಲ್ವಾ. ವರ್ಷಕ್ಕೊಂದು ಸಲ ಬರುತ್ತೆ. ಈ ಒಂದು ವರ್ಷದಲ್ಲಿ ಇಷ್ಟೆಲ್ಲ ಕರಗ ಜಾತ್ರೆ ಎಲ್ಲ ನಡೆಯುತ್ತಲ್ವ. ಅದನ್ನೆಲ್ಲ ನಮ್ಮ ಕೈಯಲ್ಲಿ ಯಾವ ಜಾತ್ರೆಗೆ ಹೋಗೋಕ್ಕಾಗೋದು, ಆ ಜಾತ್ರೆ ಎಲ್ಲ ಕವರ್ ಮಾಡಿರ್ತೀವಿ. ಇಲ್ಲಿ ನೋಡಿ ಎಂಜಾಯ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಯಾಕೆ ವಾಯ್ಸ್ ಕೊಡ್ತಾ ಇದ್ದೀನಿ ಅಂದರೆ ಇಲ್ಲಿ ಬಂದು ಸಾಂಗ್ಸ್ ಹಾಕ್ಬಿಟ್ಟಿದ್ದಾರೆ. ಯಾಕಂದರೆ ದೇವ್ರ ಸಾಂಗ್ ಹಾಕಿದ್ದಾರೆ. ಈ ಸಾಂಗ್ಸ್ ಎಲ್ಲ ನಾವು ಯೂಟ್ಯೂಬಲ್ಲಿ ಹಾಕೋಂಗಿಲ್ಲ, ಕಾಪಿರೈಟ್ ಬರುತ್ತೆ. ಆ ಕಾರಣಕ್ಕೆ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ. ಬೇರೆ ಮ್ಯೂಸಿಕನ್ನು ಕೊಡ್ತೀನಿ, ಬೇರೆ ಮ್ಯೂಸಿಕನ್ನು ಆ್ಯಡ್ ಮಾಡ್ತೀನಿ. ಹಾಗೆ ನೋಡ್ತಾ ಇರ್ಬೋದು ಯಾವ ಥರ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಕರಗನ ನೋಡಿ ಎಲ್ಲನೂ ಅಷ್ಟೇ. ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಫ್ರೆಂಡ್ಸ್ ಕರಗ ಮತ್ತು ಪಲ್ಲಕ್ಕಿ ನೋಡಿ ನಿಮಗೆಲ್ಲ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಲೈಕ್ ಮಾಡಿ. ತುಂಬ ಜನ ನೋಡ್ತೀರಾ, ಯಾರು ಲೈಕ್ ಮಾಡ್ತೀರಾ, ಪ್ಲೀಸ್ ಒಂದು ಲೈಕ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರೆಲ್ಲ ಹೊಸ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಈ ಕರಗಕ್ಕೆ ಬಂದಿದ್ರಿ ಕಮೆಂಟಲ್ಲಿ ತಿಳಿಸಿ. ಯಾವ ಥರ ಇತ್ತು ಏನು, ನಾನು ಮಾಡುವಂಥ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಏನು ಮಾಡಬೇಕಂತ ನಿಮಗೆಲ್ಲ ಗೊತ್ತೇ ಇದೆ. ಖಂಡಿತ ಮರೆಯದೇ ಕಮೆಂಟ್ ತಿಳಿಸಿ. ಹಾಗೆ ಲೈಕ್ ಮಾಡಿ, ಹೆಚ್ಚೆಚ್ಚು ವಿಡಿಯೋಸ್ನ ವಾಚ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಅಗತ್ಯವಾಗಿದೆ. ಪ್ಲೀಸ್ ಸಪೋರ್ಟ್ ಮಾಡಿ. ತುಂಬ ಜನ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ಹಾಗೆ ಲೈಕ್ ಮಾಡ್ತಾ ಇಲ್ಲ. ಯಾಕಂದರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋಸ್ ಮಾಡಿ ಎಲ್ಲ ಮಾಡ್ತೀವಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಅಗತ್ಯವಾಗಿದೆ. ಪ್ಲೀಸ್ ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ ನಿಮಗೆಲ್ಲ ಇಷ್ಟ ಆಗಿದೆ ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಮರಿದೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲು ಮುಗಿಸ್ಕೊಂಡ್ಬರುತ್ತೆ. ಹಾಗೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆಗುತ್ತೆ ಕಮೆಂಟಲ್ಲಿ ಬರೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಹೇಳ್ತಾ